ಇವತ್ತು ದೇಶದಲ್ಲಿ ನಡೀತಾ ಇರೋ ಒಂದು ದೊಡ್ಡ ವಿಚಾರದ ಬಗ್ಗೆ ಮಾತನಾಡೋಣ. ಹಿಂಸೆ, ಧರ್ಮ, ಅಧಿಕಾರ ಇದನ್ನೆಲ್ಲ ಇಟ್ಕೊಂಡು ದೇಶದಲ್ಲಿ ಏನೇನೋ ಆಟಗಳು ನಡೀತಿವೆ ಅನ್ನೋ ಆರೋಪಗಳು ಯಾವತ್ತೂ ಮುಗಿಯಲ್ಲ. ಆದರೆ ಈಗ ಬಂದಿರೋ ಸುದ್ದಿ ಮಾತ್ರ ಸಣ್ಣದಲ್ವೇ ಅಲ್ಲ. RSS ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ ಮತ್ತೆ ಭಜರಂಗ ದಳ, ಈ ಮೂರು ಸಂಘಟನೆಗಳನ್ನ ಭಯೋತ್ಪಾದಕ ಸಂಘಟನೆಗಳು ಅಂತ ಘೋಷಣೆ ಮಾಡಬೇಕು, ಇವುಗಳನ್ನ ಬ್ಯಾನ್ ಮಾಡಬೇಕು ಹೀಗಂತ ಸರ್ಕಾರಕ್ಕೆ ಲೆಟರ್ ಬರೆದು ಒತ್ತಾಯ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ಸ್ವತಃ RSS ನಲ್ಲೇ 10 ವರ್ಷಗಳ ಕಾಲ ಕೆಲಸ ಮಾಡಿದ ಒಬ್ಬ ಮಾಜಿ ಪ್ರಚಾರಕ, ಅವರೇ ಯಶವಂತ್ ಸಹದೇವ್ ಶಿಂಧೆ. ಅಷ್ಟೇ ಅಲ್ಲ, RSS ಮುಖ್ಯಸ್ಥ ಮೋಹನ್ ಭಾಗವತ್, ಪ್ರಮುಖ ನಾಯಕ ಇಂದ್ರೇಶ್ ಕುಮಾರ್, VHP ಕಾರ್ಯದರ್ಶಿ ಮಿಲಿಂದ್ ಪರಾಂಡೆ ಇವರೆಲ್ಲರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು, ಜೈಲಿಗೆ ಹಾಕಿ ಸರಿಯಾಗಿ ತನಿಖೆ ಮಾಡಬೇಕು ಅಂತ ಇವರು ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕೇಂದ್ರದ ಅಮಿತ್ ಶಾಗೆ ದೊಡ್ಡ ಪತ್ರವನ್ನೇ ಬರೆದಿದ್ದಾರೆ. ಏನೇನಿದೆ ಆ ಪತ್ರದಲ್ಲಿ? ಸಂಘ ಪರಿವಾರದ ಅಸಲಿ ಮುಖವಾಡ ಕಳಚಿತ್ತ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲು ಈ ಯಶವಂತ್ ಶಿಂಧೆ ಯಾರು ಅಂತ ತಿಳ್ಕೊಳ್ಳೋಣ. ಇವರೇನು ವಿರೋಧ ಪಕ್ಷದ ನಾಯಕರಲ್ಲ ಅಥವಾ ಕಮ್ಯುನಿಸ್ಟ್ ಕಾರ್ಯಕರ್ತರಲ್ಲ. 1990ರಿಂದ ಅಂದ್ರೆ 16 ವರ್ಷಗಳ ಕಾಲ RSS ನಲ್ಲಿ ಪೂರ್ಣಾವಧಿ ಪ್ರಚಾರಕರಾಗಿ ಸಂಘದ ಸಿದ್ಧಾಂತಕ್ಕೆ ದುಡಿದವರು. ಆದ್ರೆ ಇವರು ಸಂಘದಿಂದ ಹೊರಗೆ ಬಂದಿದ್ದೇಕೆ ಗೊತ್ತಾ? ಇವರೇ ಹೇಳೋ ಪ್ರಕಾರ ಸಂಘದ ಹಿರಿಯ ನಾಯಕರು ಇವರನ್ನ ಬಾಂಬ್ ತಯಾರಿಕೆ ಮತ್ತು ತರಬೇತಿ ನೀಡೋ ತಂಡಕ್ಕೆ ಸೇರಿಸಿ ಅಂತ ಕೇಳಿಕೊಂಡಿರುತ್ತೆ. ಧರ್ಮದ ಹೆಸರಿನಲ್ಲಿ, ಸಂಘಟನೆಯ ಹೆಸರಿನಲ್ಲಿ ಇಂತಹ ಭಯಾನಕ ಕೆಲಸ ಮಾಡೋಕೆ ಇಷ್ಟವಿಲ್ಲದೆ ಇವರು ಸಂಘದಿಂದ ಹೊರಗೆ ಬಂದರು. ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಇವರು. 2022ರ ಆಗಸ್ಟ್ನಲ್ಲಿ ಮಹಾರಾಷ್ಟ್ರದ ನಾಂದೇಡ್ CBI ಕೋರ್ಟ್ಗೆ ಹೋಗಿ ಸ್ವತಃ ಒಂದು ಅಫಿಡವಿಟ್ ಬರ್ಕೊಟ್ರು. ಅದರಲ್ಲಿ ಇವರು ಹೇಳಿದ್ದೇನು ಗೊತ್ತಾ? 2000ರ ದಶಕದಲ್ಲಿ ದೇಶದ ಬೇರೆ ಬೇರೆ ಕಡೆ ಸರಣಿ ಬಾಂಬ್ ಸ್ಫೋಟಗಳು ನಡೆದಿದೆಯಲ್ಲ, ಅವೆಲ್ಲವೂ RSS ಮತ್ತು VHPಯ ನಾಯಕರು ರಹಸ್ಯವಾಗಿ ಸಭೆ ಮಾಡಿ ಹೆಣೆದ ದೊಡ್ಡ ಪ್ಲಾನ್. ಇವತ್ತಿನ VHP ಕಾರ್ಯದರ್ಶಿ ಮಿಲಿಂದ್ ಪರಾಂಡೆ ಮಾರ್ಗದರ್ಶನದಲ್ಲೇ 2003ರಲ್ಲಿ ನನಗೂ ಸೇರಿದಂತೆ ಸುಮಾರು 20 ಜನಕ್ಕೆ ಬಾಂಬ್ ಮಾಡೋ ತರಬೇತಿ ನೀಡಲಾಗಿತ್ತು ಅಂತ ಇವರು ಕೋರ್ಟ್ನಲ್ಲೇ ಬಾಂಬ್ ಸಿಡಿಸಿದ್ರು. ಇದಿಷ್ಟೇ ಅಲ್ಲ, 2006ರ ಏಪ್ರಿಲ್ನಲ್ಲಿ ನಾಂದೇಡ್ನಲ್ಲಿ ಒಂದು ಸ್ಫೋಟ ನಡೆಯಿತು. RSS ಕಾರ್ಯಕರ್ತ ಲಕ್ಷ್ಮಣ್ ರಾಜ್ಕೊಂಡ್ವಾಡ್ ಅನ್ನೋರ ಮನೆಯಲ್ಲೇ ಬಾಂಬ್ ಜೋಡಿಸುವಾಗ ಅದು ಬ್ಲಾಸ್ಟ್ ಆಯಿತು. ಅದರಲ್ಲಿ ಲಕ್ಷ್ಮಣ್ ಬಗ ನರೇಶ್ ಮತ್ತು VHPಯ ಹಿಮಾಂಶು ಪನ್ಸೆ ಇಬ್ರು ಸ್ಪಾಟ್ನಲ್ಲೇ ತೀರಿಕೊಂಡ್ರು. ಔರಂಗಾಬಾದ್ನ ಮಸೀದಿಯೊಂದನ್ನ ಉಡಾಯಿಸೋಕೆ ಇವರು ಬಾಂಬ್ ರೆಡಿ ಮಾಡ್ತಿದ್ರು ಅಂತ ಸ್ವತಃ CBI ತನಿಖೆಯಲ್ಲಿ ಹೇಳಿತು. ಈ ಪ್ರಕರಣದಲ್ಲಿ ಶಿಂಧೆ ಅವರನ್ನ ಸಾಕ್ಷಿ ಮಾಡೋಕೆ ಪ್ರಯತ್ನ ಆಯಿತು. ಆಗಿನ ಜಡ್ಜ್ AR ಧಮೇಚಾ ಅವರು ಶಿಂಧೆ ಕೊಟ್ಟ ಅಫಿಡವಿಟ್ ಅನ್ನ ಸೀರಿಯಸ್ ಆಗಿ ತಗೊಂಡಿದ್ರು. ಆದ್ರೆ ಮುಂದೆ ಏನಾಯ್ತು ಗೊತ್ತಾ? ವಾದ ವಿವಾದ ಶುರುವಾಗೋ ಮುಂಚೆಯೇ ಆ ಜಡ್ಜ್ನ ಹಠಾತ್ತನೆ ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಯಿತು. ಅದಾದ ಮೇಲೆ ಬಂದ ಹೊಸ ಜಡ್ಜ್ ಶಿಂಧೆ ಅವರ ಅರ್ಜಿಯನ್ನೇ ರಿಜೆಕ್ಟ್ ಮಾಡಿ ಬಿಟ್ರು. ಕೊನೆಗೆ 2025ರ ಜನವರಿ 4ರಂದು ನಾಂದೇಡ್ ಕೋರ್ಟ್ನಲ್ಲಿದ್ದ ಉಳಿದ 9 ಜನ ಆರೋಪಿಗಳನ್ನ ಖುಲಾಸೆ ಮಾಡಲಾಯಿತು. ಈ ತೀರ್ಪು ಬರ್ತಾ ಇದ್ದಂತೆ VHP ಅವರು ಇದು ಕಾಂಗ್ರೆಸ್ಗೆ ಬಿದ್ದ ದೊಡ್ಡ ಏಟು ಅಂತ ಬೀಗಿದ್ರು. ಆದ್ರೆ ಅಸಲಿ ವಿಚಾರ ಇಲ್ಲಿದೆ ನೋಡಿ. ಯಶವಂತ್ ಶಿಂಧೆ ಆಮೇಲೆ ಕೊಟ್ಟ ಸಾಲು ಸಾಲು ಇಂಟರ್ವ್ಯೂಗಳಲ್ಲಿ ಇನ್ನಷ್ಟು ಗಂಭೀರ ವಿಷಯಗಳನ್ನ ಹೊರಹಾಕಿದ್ದಾರೆ. ಪಾಕಿಸ್ತಾನದಲ್ಲೂ ಸೀಕ್ರೆಟ್ ಆಪರೇಷನ್ ಮಾಡೋಕೆ ತಮಗೆ ಟ್ರೈನಿಂಗ್ ಸಿಕ್ಕಿತ್ತು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಹಿಂದೂ ಬಲಪಂಥೀಯರೇ ಬಾಂಬ್ ದಾಳಿ ನಡೆಸಿ ಆ ನೆಪದಲ್ಲಿ ಮುಸ್ಲಿಮರ ಮೇಲೆ ಗೂಬೆ ಕೂರಿಸೋಕೆ ದೊಡ್ಡ ಸಂಚು ನಡೆದಿತ್ತು ಅಂತ ಆರೋಪಿಸಿದ್ದಾರೆ. 2003 ಮತ್ತು 2004ರಲ್ಲಿ ಜಾಲ್ನಾ, ಪೂರ್ಣ ಮತ್ತೆ ಪರ್ಭಣಿಯ ಮಸೀದಿಗಳ ಮೇಲೆ ಇವರ ಜೊತೆ ಟ್ರೈನಿಂಗ್ ತಗೊಂಡವರೇ ಬಾಂಬ್ ದಾಳಿ ನಡೆಸಿದ್ದು ಅಂತ ಶಿಂಧೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರಂಭದಲ್ಲಿ CBI ಮಾಡಿದ ತನಿಖೆಯಲ್ಲಿ ಇವರ ಆರೋಪಗಳಿಗೆ ಬೆಂಬಲ ಸಿಗುವಂತಹ ಬಲವಾದ ಸಾಕ್ಷ್ಯಗಳು ಸಿಕ್ಕಿದ್ವು. ಆದ್ರೆ ದುರಂತ ನೋಡಿ, ಇಷ್ಟೆಲ್ಲ ಆರೋಪಗಳು, ಸಾಕ್ಷ್ಯಗಳು ಇದ್ರೂ ಸಹ ಪ್ರಕರಣಗಳು ಕೋರ್ಟ್ಗೆ ಬಂದಾಗ ಈಗಿರುವ BJP ಸರ್ಕಾರದ ಅವಧಿಯಲ್ಲೇ ಪ್ರತಿಯೊಂದು ಪ್ರಕರಣದಲ್ಲೂ ಆರೋಪಿಗಳು ಒಂದೊಂದಾಗಿ ಖುಲಾಸೆಯಾಗಿ ಆಚೆ ಬಂದ್ರು. ಇಷ್ಟೆಲ್ಲ ಗಂಭೀರ ಆರೋಪಗಳನ್ನ ಸಂಘದ ಹಳೆಯ ಕಾರ್ಯಕರ್ತನೇ ಮಾಡಿದ್ದರೂ RSS ಆಗ್ಲಿ VHP ಆಗ್ಲಿ ಇದುವರೆಗೂ ಅಧಿಕೃತವಾಗಿ ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅಂದ್ರೆ ಮೌನವೇ ಸಮ್ಮತಿಯ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ನಾಗರಿಕನಲ್ಲೂ ಮೂಡುತ್ತೆ. ಶಿಂಧೆ ಬರೆದಿರುವ ಈ ಹೊಸ ಪತ್ರದಲ್ಲಿ ಬರೀ ನಾಂದೇಡ್ ಅಷ್ಟೇ ಅಲ್ಲ, ಇನ್ನು ಏನೇನಿದೆ ಗೊತ್ತಾ?
ಅಜ್ಮೀರ್ ಶರೀಫ್ ದರ್ಗಾ ಸ್ಫೋಟ ಪ್ರಕರಣದಲ್ಲಿ ಆರ್ಎಸ್ಎಸ್ ನಾಯಕ ಇಂದ್ರೇಶ್ ಕುಮಾರ್ ಭಾಗಿಯಾಗಿದ್ದಾರೆ ಅಂತ ನೇರ ಆರೋಪ ಮಾಡಿದ್ದಾರೆ. 2008ರ ಮಾಲಿಂಗಾಂವ್ ಸ್ಫೋಟದಲ್ಲಿ ಕೋರ್ಟ್ನಿಂದ ಖುಲಾಸೆಯಾದ ಬಿಜೆಪಿಯ ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಮತ್ತು ಕರ್ನಲ್ ಪ್ರಸಾದ್ ಪುರೋಹಿತ್ ವಿರುದ್ಧವೂ ಗಂಭೀರ ಬೆರಳು ಮಾಡಿದ್ದೆಲ್ಲ ಇದೇ ಶಿಂಧೆ. ಇಷ್ಟೇ ಯಾಕೆ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆ, ಕಾರ್ಗಿಲ್ ಯುದ್ಧ, 2002ರ ಗುಜರಾತ್ ಕೋಮುಗಲಭೆ, 2019ರ ಪುಲ್ವಾಮಾ ದಾಳಿ ಮತ್ತೆ ಕಾಶ್ಮೀರದಲ್ಲಿದ್ದ 370ನೇ ವಿಧಿ ರದ್ದುಗೊಳಿಸಿದ ವಿಚಾರ, ಎಲ್ಲ ವಿಷಯಗಳಲ್ಲೂ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ದುರುದ್ದೇಶ ಹಾಗೂ ರಾಜಕೀಯ ಆಟಗಳಿವೆ ಅಂತ ಶಿಂಧೆ ಸಾಲು ಸಾಲು ಆರೋಪಗಳ ಪಟ್ಟಿ ಮಾಡಿದ್ದಾರಲ್ಲ, ಅದನ್ನ ಓದಿದ್ರೆ ಮೈ ಜುಮ್ ಅನ್ಸುತ್ತೆ. ಇತ್ತೀಚಿನ ತಿಂಗಳುಗಳಲ್ಲಿ ಕರ್ನಾಟಕದ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆರ್ಎಸ್ಎಸ್ ವಿರುದ್ಧ ಸತತವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಬಹಿರಂಗ ಪತ್ರ ಬರೆದಿದ್ದ ಖರ್ಗೆ, ನಿಮ್ಮ ಸಂಘಟನೆಯ ಚರಿತ್ರೆ ಏನು, ಬೈಲಾ ಇದ್ಯಾ, ರಿಜಿಸ್ಟರ್ ಆಗಿದ್ಯಾ, ಹಣ ಎಲ್ಲಿಂದ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ ಕೊಡ್ತೀರಾ ಅಂತ ನೇರವಾಗಿ ಪ್ರಶ್ನೆ ಕೇಳಿದ್ರು. ಈಗ ಶಿಂಧೆ ಬರೆದಿರುವ ಪತ್ರವು ಪ್ರಿಯಾಂಕ್ ಖರ್ಗೆಯ ಕೈ ಸೇರಿದೆ. ಒಂದೆಡೆ 2026ರ ಏಪ್ರಿಲ್ನಲ್ಲಿ ವಾಷಿಂಗ್ಟನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರನ್ನ ನಿಮ್ಮ ಆರ್ಎಸ್ಎಸ್ ಅನ್ನ ಅಮೆರಿಕದ ಜನಾಂಗೀಯವಾದಿ ಕೆಕೆಕೆಗೆ ಹೋಲಿಸಬಹುದೇ ಅಂತ ವಿದೇಶಿ ಮಾಧ್ಯಮಗಳು ಕೆಣಕಿದ್ದು, ಇದಕ್ಕೆ ಹೊಸಬಾಳೆ ಅವರು ನಮ್ಮನ್ನ ಅಮೆರಿಕದ ಬಿಳಿಯರ ಪ್ರಾಬಲ್ಯವಾದಿ ಸಂಘಟನೆಗೆ ಹೋಲಿಸೋಕೆ ಸಾಧ್ಯವಿಲ್ಲ, ಜನ ನಮ್ಮನ್ನ ತಪ್ಪಾಗಿ ಗ್ರಹಿಸಿದ್ದಾರೆ, ನಾವು ಮುಸ್ಲಿಂ ವಿರೋಧಿ ಅಲ್ಲ ಅಂತ ಸಮರ್ಥಿಸಿಕೊಂಡಿದ್ರು. ಆದರೆ ದೇಶದ ಒಳಗಡೆ ಸ್ವತಃ ಅವರ ಸಂಘದ ಪ್ರಚಾರಕರೇ ಮಾಡ್ತಿರುವಂತಹ ಈ ಬಾಂಬ್ ಆರೋಪಗಳಿಗೆ ಅವರ ಹತ್ತಿರ ಉತ್ತರವೇ ಇಲ್ಲ. ದೇಶದ ಭದ್ರತೆ, ಧರ್ಮ, ಸಂಸ್ಕೃತಿ ಅಂತ ದೊಡ್ಡ ಮಾತನಾಡೋ ಸಂಘ ಪರಿವಾರದ ಅಸಲಿ ಬಣ್ಣ ಏನು ಅನ್ನೋದು ಅವರ ಜೊತೆಯಲ್ಲೇ ಇದ್ದಂತಹ, ಅವರ ಜೊತೆಯಲ್ಲೇ ಕಲಿತವರ ಬಾಯಿಂದಲೇ ಹೊರಬರ್ತಾ ಇದೆ. ಸಾಕ್ಷ್ಯಗಳು ಸಿಕ್ಕರೂ ತನಿಖಾ ಸಂಸ್ಥೆಗಳನ್ನ ಬಳಸಿ ಕೋರ್ಟ್ಗಳಲ್ಲಿ ಕೇಸ್ಗಳನ್ನ ಖುಲಾಸೆ ಮಾಡಿಕೊಂಡು ಬಚಾವಾಗ್ತಿದ್ದಾರೆ ಅನ್ನೋ ಶಿಂಧೆ ಅವರ ಆರೋಪಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ? ದೇಶದ ಜನರ ಜೀವನದ ಜೊತೆ, ಶಾಂತಿಯ ಜೊತೆ ರಾಜಕೀಯ ಮಾಡೋ ಇಂತಹ ಸಂಘಟನೆಗಳನ್ನ ಸರ್ಕಾರ ಇನ್ನು ಮುಂದೆಯಾದ್ರೂ ಮಟ್ಟ ಹಾಕುತ್ತಾ? ಈ ಯಶವಂತ್ ಶಿಂಧೆ ಅವರ ಪತ್ರ ಮತ್ತು ಆರೋಪಗಳ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಆರ್ಎಸ್ಎಸ್ ಮತ್ತು ಬಜರಂಗ ದಳದ ಮೇಲಿನ ಈ ಆರೋಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.